ಎಂಟ್ರಿ ರೋಡಿಗೆ ಬಂದು ಗಾಡಿ ಆಫ್ ಮಾಡಿರೋದು ನೋಡ್ರಿ. ಯಪ್ಪ ಈ ಮಂಜುನ ಇವತ್ತೇ ಲಾಸ್ಟ್ ನೋಡ್ಕೊಬಿಡಿ. ಸ್ವಲ್ಪ ದೂರನೇ ಆದಷ್ಟು ದೂರನೇ ಇರ್ರಿ ಅಣ್ಣ ದಮ್ಮಿಂದ. ನಾಳೆಯಿಂದ ನಾನು ಬ್ಲಾಗ್ ಮಾಡ್ತೀನಿ. ನಾನೇನೋ ಮಾಡಲ್ಲ ಅಂದ್ಕೊಂಡಿದ್ದೆ. ಅಂಕಲ್ ಕಾರ್ ಏನಾದರೂ ಬೇಕಾ ಅಂಕಲ್? ಸೇಲ್ಗೈತೆ ಕಾರ್, ಸೇಲ್ಗೈತೆ ನೋಡಿ. Okay, let's go. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಒಂದು ರೋಡಲ್ಲಿ ಯಾವುದೋ ಒಂದು ಅಂಗಡಿ ಹತ್ರ ಕುಂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಬೆಳಿಗ್ಗೆ ಕೆಲಸದಲ್ಲಿದ್ದೇನೆ. ಬ್ಲಾಗ್ ನೋಡ್ದಂಗೆ ಅದೇ ಬ್ಲಾಗ್ನ ಎಂಡ್ ಮಾಡಿ ಮತ್ತೆ ಇವತ್ತು ಸಾಯಂಕಾಲ ಸ್ಟಾರ್ಟ್ ಮಾಡಿರೋದು. ಇವತ್ತು ಒಂದು ಕಾಂಟೆಂಟ್ ಪ್ಲ್ಯಾನ್ ಇತ್ತು. ಸೊ ಅದು ಆಗಿಲ್ಲ. ಸೊ ಅದು ಮಾಡೋಕ್ಕಾಗಿಲ್ಲ ಸ್ವಲ್ಪ ರೀಸನಿಂದ. ದೆನ್ ಮನೆಗೆ ಹೋಗಿದ್ದೆ. ಮನೇಲಿ ಸುಮ್ಮನೆ ರೀಸನ್ ಇಲ್ಲದ್ರೆ ಟ್ರಿಗರ್ ಮಾಡಿಬಿಟ್ರು. ಅದಕ್ಕೆ ಆಚೆ ಬಂದುಬಿಟ್ಟೆ. ಆಚೆ ಕಡೆ ಬಂದಮೇಲೆ ಇಲ್ಲೊಂದು ಸ್ವಲ್ಪ ಸೀನ್ ಆಗೋಯ್ತು. ಏನು ಮಾಡೋಂತಲೇ ಗೊತ್ತಾಗ್ತಿಲ್ಲ ಗೈಸ್. ತುಂಬ ಕೋಪ ಬರ್ತೈತೆ, ತುಂಬ ಬೇಜಾರಾಗ್ತೈತೆ ಗೈಸ್. ನಿಮ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನನಗೆ ಇವಾಗಾಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಲೈಫಲ್ಲಿ ಯಾರಾದರೂ ಇರಲಿ, ಫ್ರೆಂಡ್ಸೇ ಇರಲಿ, ಫ್ಯಾಮಿಲೀಸೇ ಇರಲಿ, ಯಾರಾದರೂ ಇರಲಿ, ಅವ್ರು ಏನು ಮಾಡ್ತಾರೋ ಮಾಡ್ಕೊಂಡ್ಲಿ. ನೀವು ಏನಂತಕ್ಕೂ ಅಡ್ಡ ಹೋಗ್ಬೇಡಿ, ಏನು ಮಾತಾಡೋಕ್ಕೆ ಹೋಗ್ಬೇಡಿ. ನೀವು ಯಾವಾಗ ಏನಾದರೂ ಒಳ್ಳೆಯದು ಕೆಟ್ಟದ್ದು ಏನು ಹೇಳೋಕ್ಕೆ ಹೋಗ್ತೀರೋ ದೆನ್ ಅವಾಗ ಅಂದ್ಕೊಳ್ಳಿ. ಒಂದು ವೇಸ್ಟ್ ಅದು ಅವ್ರ ಲೈಫ್ ಗೈಸ್. ಅವರು ಒಂದ್ಸಲಿ ಸುಟ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಗೋದು. ನನಗೆ ಬೇಜಾರಿಂದ ಹೇಳ್ತಿಲ್ಲ, ನಿಜ ನಂಗೆ ಕೋಪ ಬರ್ತೈತೆ. ಏನು ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಇವಾಗ ಸುಮ್ಮನೆ ಅದನ್ನೇ ಟಾಪಿಕ್ ಇಟ್ಕೊಂಡು ಮಾತಾಡೋಣ ಅಂದರೆ ಸುಮ್ಮನೆ ಅದೆಲ್ಲ ಟೈಮ್ ವೇಸ್ಟು. ನನಗೂ ಟೈಮ್ ವೇಸ್ಟು, ಅವ್ರಿಗೂ ಟೈಮ್ ವೇಸ್ಟು. ಎನಿವೇ ನಿಮ್ಗೆ ಹೇಳ್ತಾ ಇದ್ದೆ ಅಂದರೆ ಗೈಸ್, ನೀವು ಏನಂತೂ ಅಡ್ಡನೇ ಹೋಗ್ಬೇಡಿ. ಅಲ್ಲಿ ನಡೀತೈತೆ ಅಂದರೆ ನಮಗೇನು ಗೊತ್ತಿಲ್ದಂಗೆ ನಿಂತ್ಕೊಂಡು ನೋಡ್ಕೊಳ್ಳಿ ಅಷ್ಟೇ. ಅದೇ ನಮ್ಗೆ ಬೆಸ್ಟ್ ಅಂದ್ಕೊಳ್ಳಿ. ನಂಗೆ ಲೈಫಲ್ಲಿ ಇವತ್ತು ನಡೆದಿರೋ ಪ್ರಕಾರ ನಿಂತ್ಕೊಂಡು ಏನಾದರೂ ಆಗ್ತಾ ಇರಲಿ, ನೀವು ಕೈ ಕಟ್ಕೊಂಡು ನೋಡ್ತಾನೆ ಇರಲಿ. ತಪ್ಪು ಯಾರ್ದಾದ್ರು ಇರಲಿ, ನೀವು ಅಡ್ಡ ಹೋಗೋಕ್ಕೆ ಹೋಗ್ಬೇಡಿ. ಪ್ರಾಮಿಸಾಗಿ ಹೇಳ್ತೀನಿ, ಪ್ಲೀಸ್ ಯಾರು ಅಡ್ಡ ಹೋಗೋಕ್ಕೆ ಹೋಗ್ಬೇಡಿ, ಬಿಟ್ಬಿಡ್ರಿ ಹೇಳ್ತೀನಿ. ವೇಸ್ಟ್ ಆಫ್ ಟೈಮ್ ಗೈಸ್ ಇದೆಲ್ಲ. ಬನ್ನಿ ನಾನು ಸ್ವಲ್ಪ ಹೊತ್ತಿಲ್ಲಿದ್ದು ನೋಡೋಣ. ನನಗೆ ಇವಾಗ ಎಲ್ಲ ಹೋಗೋಕ್ಕೂ ಮೂಡಿಲ್ಲ, ತುಂಬ ಬೇಜಾರಾಗ್ತೈತೆ ನನಗೆ. ನೋಡುವ, ಏನಾದ್ರು ಎಲ್ಲಾದರೂ ಹೋದರೆ ತೋರಿಸ್ತೀನಿ. ಮರಿ ಯಾವುದು ಶಮಾಗ್ಲ ಮ್ಯಾಚ್ ಸ್ಟಾರ್ಟ್ ಆಗೋಯ್ತಾನೆ. ಯಾವುದು ಇದು? ಅವ್ನು ಫೇಮಸ್ ಆಗ್ಬಿಡ್ತಾವನಪ್ಪ ಈ ನಡುವೆ ಫುಲ್ ಗೈಸ್. ಒಂದು ಯೂಟ್ಯೂಬ್ ಚಾನಲ್ ಫುಲ್ ಫೇಮಸ್ ಆಗ್ತಾನೆ ಈ ನಡುವೆ. ಯೂಟ್ಯೂಬಲ್ಲಿ ಬೇಜಾನ್ ಕಾಣಿಸ್ಕೊತವನೆ. ಇವ್ರು ಮೇಡಮ್ ಅವರು ಒಬ್ರು ಅವರೇ, ಜ್ಯೋತಿ ಮೇಡಮ್ ಅಂತ, ನನ್ನ ವೀಡಿಯೋದಲ್ಲಿ ಫೇಮಸ್ ಮಾಡ್ತವ್ರೆ. ಏನು ಗೊತ್ತಾ, ನಾನು ಬೇಡ ಅಂದ್ರೂ ನನಗೆ ಗ್ರಾಚಾರ ಕೆಟ್ಟೋಗೈತೆ. ಅದಕ್ಕೆ ತಿಂಡಿ ಕೊಡಿಸ್ತಿರೋದು. ಯೋಗಿ ಬೇಡ ಬಿಡಿಯೋಗಿ, ಸುಮ್ಮನೆ ಹೇಳಿದ್ದು. ಸುಮ್ಮನೆ ನಿಮ್ಮ ಮನ್ಸಿಗೆ ಇಕ್ಕೋಬಿಡ್ತಿದ್ದಲ್ಲ, ನಾನು ಸುಮ್ಮನೆ ಹೇಳಿದ್ದು. ಏನು ಗೊತ್ತಾ, ನಾನು ಬೇಡ ಅಂತೀನಿ, ನೀನು ತಗೋ ಪರವಾಗಿಲ್ಲ. ಹಾಂ ಬೇಡ ಹೋಗಿ, ವೀಡಿಯೋಗೋಸ್ಕರ ಆದರೂ ಹೂವನು ನೀನು ಕೊಡ್ಸಲ್ಲ. ಹೋಗಿ ನನಗೆ ಗೊತ್ತು ನಾನೇ ಮಾಡೋದು ಅಂತ. ನೋಡಿ ಕೇಕ್ ಮಾಡೋದೈತೆ ಒಳಗಡೆ ಕೆಲಸ. ಹೌದು, ಒಂದಿನ ನಾನು ಕೇಕ್ ಮಾಡೋದು ಕಲಿಬೇಕಲ್ಲ ಅಣ್ಣ. ಒಂದಿನ ನಾನು ಕೇಕ್ ಮಾಡ್ತೀನಿ ಅಣ್ಣ, ಹೇಳ್ಕೊಟ್ರೆ ನೀವು ಅಣ್ಣ. ಊಟ ಮಾಡಿದ್ರ ಅಣ್ಣ? ನೋಡ್ರಿ ಗೈಸ್, ಅಣ್ಣ ಕೇಕ್ ಮಾಡ್ತವ್ರೆ. ಏನು ಗೊತ್ತಾ, ನಿನ್ನ ಬರ್ಡೇ ಯಾವಾಗ? ನಿನ್ನ ಸೆಪ್ಟೆಂಬರ್ಗಾ? ನಿಯರ್ ಯಾರು ಬರ್ಡೇ ಐತಿ ಇವಾಗ? ನಾನೇ ಕೇಕ್ ರೆಡಿ ಮಾಡ್ತೀನಿ ನಿಮಗೋಸ್ಕರ, ಸ್ಪೆಷಲ್ ಕೇಕು. ಅದು ಹೆಂಗೆ ಮಾಡ್ತಾನೆ ಏನೋ, ತಿನ್ನಂಗಿರುತ್ತೋ ಇಲ್ವಾ, ಏನು ಬೇಕು ಹೇಳಾಯ್ತು. ಅಜೀಬ್ ಮಾಡಿಬಿಟ್ಟೆ ನನಗೆ ಇವತ್ತು. ಮನೇಲಿ ಟ್ರಿಗರ್ ಮಾಡ್ತಾರೆ, ಆಚೆ ಕಡೆ ಟ್ರಿಗರ್ ಮಾಡಿದ್ರು. ನಮ್ಮ ಅಜ್ಜಿ ಕ್ಯಾಬ್ರೆ ಕೊಡ್ತಿರೋ ಹೋಗಿ ನನಗೇನೆ. ನಮ್ಮ ಅಜ್ಜಿ ಇದು ಯೋಗಿ. ನೀನು ಹೂ ಅಂದರೆ ಫೇಸ್ ರಿವೀಲ್ ಮಾಡ್ತೀನಿ. ಪಾಪ ಅವ್ರು ಯಾರೋ ಕೇಳ್ತಿದ್ರು ಸಬ್ಸ್ಕ್ರೈಬರ್. ನಾನೇ ಫೋಟೋ ತೆಗ್ದಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಡ್ತೀನಿ ನಿನ್ನ ಐಡಿಯಲ್ಲಿ. ನಮ್ಮ ಅಜ್ಜಿದ ಗೈಸ್. ಯೋಗಿ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿರಿ. ಸೋನು ಅಕ್ಕ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿರಿ. ಆ್ಯಂಡ್ ನನ್ನ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿರಿ. ಆಮೇಲೆ ಅಸ್ಕೆ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿರಿ.
ನೋಡೋಣ ಯಾರು ಮಾಡ್ತಾರೆ ನೋಡೋಣ, ಯಾರು ಫ್ಯಾನ್ಸ್ ಅವರ ನೋಡೋಣ ಯಾರು ಮಾಡ್ತಾರೆ. ಗೈಸ್ ಇವನಿಗೆ ಮಾಡ್ರಿ ಗೈಸ್, ಎಲ್ಲ ಇವನಿಗೆ ಸಪೋರ್ಟ್ ಮಾಡಿ. ನನ್ನ ಲೈಕ್ಸ್ ಕಮೆಂಟ್ಸ್ ಇವನಿಗೆ ಯಾಕೆ ಸಿಗಲಿ? ಅಲ್ಲ ಆ್ಯಕ್ಟಿಂಗ್ ಮಾಡು ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡೋದು, ಬರೀ ಆ್ಯಕ್ಟಿಂಗ್. ಯಾವುದನ್ನ ಮತ್ತೆ ಸೀರಿಯಲ್ ಕಂಪ್ನಿಗೆ ಸೇರಿಸ್ಬಿಡು, ಓವರ್ ಆ್ಯಕ್ಟಿಂಗ್. ಸರಿ ಅದೊಂದು ತಗೋ ಸುಮ್ಮನೆ ಹ್ಞೂ ಒಂದು ವೀಡಿಯೋಗೋಸ್ಕರ ಏನಕ್ಕಂದ್ರೆ ಮರ್ಯಾದೆ ಹೊಂಟೋಗ್ಬಿಡುತ್ತೆ ವೀಡಿಯೋದಲ್ಲಿ. ಅಣ್ಣ ಓಕೆ ಸಿ ಯು ಬೈ ಗೈಸ್. ಇವಾಗ ಈ ವೀಡಿಯೋಗೋಸ್ಕರ ಕೊಡಿಸ್ಬೇಕು ನೀನು. ಬಜೆಟ್ ಇಲ್ಲ ನನ್ನ ಹತ್ರ. ನೋಡ್ರಿ ಗೈಸ್ ನೋಡ್ರಿ, ಇಲ್ಲೈತೆ 125 ಅಷ್ಟೇ. ನಂಗೆ ಇಷ್ಟ ಇಲ್ಲ ಅದು, ರೆಡ್ ಬುಲ್ ಇಷ್ಟ. ಅದಿಲ್ಲ ಬಿಡೋಗ್ಲಿ, ಇಲ್ಲ ಅಂತಲೇ ಕೇಳಿದ್ದು ನಾನು. ಫಸ್ಟ್ ಇರಲಿಲ್ಲ. ನೀನು ಏನಿದ್ರೆ ಇವಾಗ 10 ರೂಪಾಯಿಗೆ ಚಾಕ್ಲೇಟೋ ಕೇಕೋ ಇಸ್ಕೋ ಅಷ್ಟೇ. 10 ರೂಪಾಯಿಗೆ ಏನು ಬರುತ್ತೆ ಗುರು ಇಲ್ಲಿ? ಅಣ್ಣ 10 ರೂಪಾಯಿದು ಏನಾಯ್ತು ಅದು ಕೊಡ್ಬಾ ಅಣ್ಣ. ದ ಸ್ಕ್ರೀನ್ ಬ್ರೈಟ್ನೆಸ್ ಹ್ಯಾಸ್ ಬೀನ್ 10 ರೂಪಾಯಿದು ಏನಣ್ಣ ಆಯ್ತು ಇಲ್ಲಿ? ಗೈಸ್ ಈ ಕಾರ್ನ ಸೆಲ್ ಮಾಡೋಕೆ ಒದ್ದಾಡ್ತವ್ನು ಗೈಸ್. ಪಾಪ ಅವ್ನು ಕಷ್ಟ ನೋಡೋಕ್ಕಾಗ್ತಿಲ್ಲ. ನಮ್ಮ ಪಾಪ ಬೇಜಾರಾಗ್ಬಿಟ್ಟವನು ಅವನು. ಈ ಕಾರ್ನ ಯಾರಾದರೂ ಅಂಕಲ್ ಕಾರ್ ಏನಾದರೂ ಬೇಕಾ ಅಂಕಲ್? ಸೇಲ್ಗೈತೆ ಕಾರ್, ಸೇಲ್ಗೈತೆ ನೋಡಿ ಅಂಕಲ್. ನೋಡಿ ಗೈಸ್ ವರ್ಣ ಪಾಪ ಸೇಲಿಗೆ ಯಾರು ತೊಗೊತಾನೆ ಇಲ್ಲ. ತೊಗೊತವ್ರೆ ಬಟ್ ನಮ್ಮ ಪ್ರೈಸ್ಗೆ ಯಾರು ಸೆಟ್ ಆಗ್ತಿಲ್ಲ ಅಷ್ಟೇ. ಬನ್ನಿ ಗಾಡಿಗೆ ಫ್ಯೂಲ್ ಹಾಕ್ಸ್ಬೇಕಂತೆ, ಹೋಗಿ ಹಾಕ್ಸ್ಕೊಂಡು ಬರುವ. ಅಲ್ಲಿ ಕುಂತ್ಕೊಂಡಿದ್ದೆ, ಯಾಕೋ ತುಂಬ ಬೇಜಾರಾಗ್ತಿತ್ತು ಸರ್. ಅಲ್ಲಿ ಯೋಗಿ ಹತ್ರ ಬಂದು ಸ್ವಲ್ಪ ಹೊತ್ತಿದ್ದು ಬಬ್ಲು ಬಂದ. ಬನ್ನಿ ಅದಕ್ಕೆ ಫ್ಯೂಲ್ ಹಾಕ್ಸ್ಬೇಕಂತ ಹಾಕ್ಸ್ಕೊಂಡು ದೆನ್ ನೋಡುವ ನೆಕ್ಸ್ಟ್ ಏನು ಕೆಲಸ ಅಂತ. ನೋಡಿ ಗಾಡಿ ಬೀಗ ಅವನ ಹತ್ರ ನಿಂತೈತೆ. ಪ್ಲೀಸ್ ಆ ಗಾಡಿ ಇಲ್ಲೇ ಇರಲಿ, ಮತ್ತೆ ಇಲ್ಲಿಗೆ ತನಕ ಬರಬೇಕು, ಮತ್ತು ಸುಮ್ಮನೆ ಏನಾಗುತ್ತೆ ಫ್ಯೂಲು. ನೋಡಿ ಗಾಯ್ಸ್ ಹಿಂಗೆ ಸೇವಿಂಗ್ ಮಾಡ್ತೀನಿ ನಾನು ಪೆಟ್ರೋಲ್ನ. ನೋಡು ಅಂಕಲ್ ಫೋಟೋ ಹಿಡಿತವ್ರು ನೋಡಲ್ಲಿ, ಕಾರ್ ಸೇಲ್ ಫೋಟೋ ಹಿಡಿತವ್ರೆ. ಮಾರ್ಕೆಟಿಂಗ್ ಮಾಡ್ತಾ ಇದೆಯಾ? ಇನ್ನೇನು ಮತ್ತೆ ಸುಮ್ಮನೆನಾ, ಮಂಜು ಸಬ್ಸ್ಕ್ರೈಬರ್ಸ್ ಅಂದರೆ ಫೋಟೋ ಹಿಡಿತವ್ರು ಅಂಕಲ್ಲು. ಕೊಲೆ ಹೇಳಿ ಅಣ್ಣ, ಹೇಳು 90 ಹೇಳ್ಬಿಡು. ಫ್ಯೂಲ್ ಹಾಕ್ಸಕ್ಕೆ ಬಂದಿದ್ದೀರಿ. ಓಯ್ ಪೆಟ್ರೋಲ ಡೀಸೆಲು? ಆಮೇಲೆ ಇದಕ್ಕೂ ಡೀಸೆಲ್ ಹಾಕ್ಸಿ, ಆಮೇಲೆ ಅದಕ್ಕೊಂದು ತಲೆನೋವು ತಂಗಿದ್ಯಾ ಆಮೇಲೆ. ಗಾಯ್ಸ್ ತುಂಬ ಅಂದರೆ ತುಂಬ ಭಯ ಆಗ್ತೈತೆ. ಯಾರು ನಂಬಿಕೆ ಮೇಲೆ ಕೊಡ್ತಾ ಏನೋ ಗೊತ್ತಿಲ್ಲ, ದೇವ್ರ ಮೇಲೆ ಭಾರ ಹಾಕಿ ಕೊಡ್ತಾ ಇದ್ದೀನಿ. ಇಲ್ಲ ಓಡಿಸ್ಬೋದು, ಓಡಿಸ್ತಿತ್ತು ಮೊದಲು, ಇವಾಗ ಟಚ್ ಇಲ್ಲ ಇವಾಗ ಅಷ್ಟೇ. ಹಿಂಗೆ ಮತ್ತೆ ಪ್ರೆಸ್ ಮಾಡೋದು, ಅದಕ್ಕೆ ಹೇಳೋದು ಎಲ್ಬೋರ್ಡ್ ಅಂತ. ಕೀ ಏನು ಮಾಡು, ಹೆಂಗೆ ಗೇರ ಅದು. ಹೋಗು ಬೇಡಪ್ಪ, ನಾನು ಬದುಕಬೇಕು, ನಾಳೆ ಕೆಲ್ಸಕ್ಕೆ ಹೋಗ್ಬೇಕು. ನಡಿ ಆಯ್ತು, ಹೋಗ್ಬೋದು. ಕುಂತ್ಕೋಬೇಕಾ? ನಡಿ ಓಕೆ ಗಾಯ್ಸ್ ಈ ಮಂಜುನ ಇವತ್ತೇ ಲಾಸ್ಟ್ ನೋಡ್ಕೊಬಿಡಿ. ಇಲ್ಲ ಮೋಟಿವೇಟ್ ತುಂಬಿಸ್ತೀನಿ. ಯು ಕ್ಯಾನ್ ಡೂ ಇಟ್ ಯೋಗಿ, ಯು ಕ್ಯಾನ್ ಡೂ ಇಟ್. ಗೋ ಯು ಕ್ಯಾನ್ ಡೂ ಇಟ್. ಓಡಿಸ್ತೀಯ ಓಡಿ ಅಣ್ಣ, ಸೈಡ್ ಬನ್ರಿ ಅಣ್ಣ. ನಡಿ ಹಾಂ ಗೋ ಹೋಗಿ, ಯಾರು ಇಲ್ಲ. ಹಾಂ ಓಕೆ ನಮ್ಮ ನಡಿ ರೈಟ್ ತೊಗೊಬಿಡು ಅಷ್ಟೇ. ಏನು ಅಪ್ಸ್ ಅಂತ ತಳ್ಕೊಂಡು ಹೋಗ್ತೀಯ, ಅಪ್ಸ್ ಅಂತ ನೋಡಿ ಗೈಸ್. ಎಕ್ಸ್ಲೇಟ್ರ್ ಕೊಟ್ಟರೆ ಹೋಗ್ತೀಯ ನಿನ್ನ ಪಾಡಿಗೆ ನೀನು. ಹಾಂ ಹೋಗೋಣ ಸ್ವಲ್ಪ ದೂರನೇ, ಆದಷ್ಟು ದೂರನೇ ಇರ್ರಿ ಅಣ್ಣ ದಮ್ಮಿಂದ.
ಇಲ್ಲ ಅವ್ರಿಗೆ ಹೇಳ್ತೀನಿ ಹೋಗಿ, ಅವ್ರಿಗೆ ಹೇಳ್ತಾರೆ ನೀನು ಕರೆಕ್ಟಾಗಿ ಓಡಿಸ್ತೀನಿ ನನಗೆ ಗೊತ್ತು, ನಾನು ಅವ್ರಿಗೆ ಹೇಳ್ತಾ ಇರೋದು. ಸೈಡಿಗೆ ಬನ್ನಿರಿ ಅಣ್ಣ, ನಿಮ್ಮ ಟೈಮ್ ಚೆನ್ನಾಗೈತೆ ಅಂತ. ಇಡಿ ಬ್ರೇಕ್ ಇಟ್ಟು ತಿರ್ಸ್ಕೊಂಡು ರೈಟ್ ನಿಧಾನಕ್ಕೆ ಹಂಗೆ. ಏನು ರೈಟ್ ತೊಗೊಳಕ್ಕೇನು, ಹ್ಯಾಂಡಲ್ ತಿರ್ಸು, ಹಿಡ್ಕೊ, ಬ್ರೇಕ್ ಹಿಡ್ಕೊ ನಿಧಾನಕ್ಕೆ. ಹಿಂಗೆ ಹೋಗು ಅಂದಿದ್ದು ನಿಂಗೆ ತಿರ್ಸೋಕ್ಕಾಗಿಲ್ಲ, ಅದಕ್ಕೆ ನಿನ್ಪಡಿಗೆ ಸ್ಟ್ರೈಟ್ ಹೋಗ್ತಿದ್ದೆ ತಾನೇ. ಅಯ್ಯೋ ತಿರ್ಸ್ಕೊ ಹಂಗೆ, ಇಲ್ಲ ಹಂಗೆ ಡೌನ್ಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡು ಅಷ್ಟೇ. ಅದಕ್ಕೆ ಹೇಳಿದ್ದು ಹಿಂಗೆ ಹೋಗು ಅಂತ. ಹಾಂ ಹ್ಞೂ ನಡಿ ಹಂಗೆ. ಹ್ಞೂ ನಡಿ, ರೋಡ್ ಚೆನ್ನಾಗಿತ್ತು. ಎಕ್ಸಲೇಟರ್ ಕೊಡು ಡೈರೆಕ್ಟ್, ಅದೇ ಸ್ಟಾರ್ಟ್ ಆಗುತ್ತೆ. ಎಂಟ್ರಿ ರೋಡಿಗೆ ಬಂದು ಗಾಡಿ ಆಫ್ ಮಾಡಿರೋದು ನೋಡ್ರಿ. ಯಪ್ಪ ಇನ್ನೊಂದು 2 ಸಲ ತಾನೆ ಹೋಗಿ, ಒಂದು 2 ರೌಂಡು ಇಲ್ಲೇ ಹಾಕು. ಓಕೆ ಗೈಸ್, ನಾಳೆಯಿಂದ ನಾನು ಬ್ಲಾಗ್ ಮಾಡ್ತೀನಿ. ನಾನೇನೋ ಮಾಡಲ್ಲ ಅಂದ್ಕೊಂಡಿದ್ದೆ. ಎನಿವೆ ಥ್ಯಾಂಕ್ ಗಾಡ್ ನಾಳೆಯಿಂದ ಬ್ಲಾಗ್ ಬರುತ್ತೆ ಗೈಸ್. ಔಟ್ ಸೈಡ್ ಇಲ್ಲ, ನಮ್ದು 2 ಸಲ ಆಮೇಲೆ ಕಲ್ತ್ಕೊಬಿಡ್ತೀಯಲ್ಲ. ಡೈಲಿ ನೀನು ಈ ಟೈಮಿಗೆ ಬಾ, ಮತ್ತೆ ಹೆಂಗೋ ಫ್ರೀ ಇರ್ತೀಯ ರಾತ್ರಿವರೆಗೂ. ಡೈಲಿ ಟೈಮಲ್ಲಿ ಬರ್ತೀನಿ, ಪೆಟ್ರೋಲ್ ಹಾಕ್ಸ್ಬಿಡು. ಒಂದು ರೌಂಡಿಗೆ 50 ರೂಪೀಸ್ ಆಗ್ತದೆ. ಒಂದು 2-3 ಅವರ್ ನನ್ನ ಎತ್ಕೊಬಿಡು ನೀನೇನೆ ಹೋಗ್ಲು. ಗೈಸ್ ಫೈನಲಿ ಯೋಗಿ ಎತ್ಕೊಂಡು ಹೋಗ್ತೈತೆ, ಸೋಲೋ ರೈಡ್ ಅಂತೆ. ಯೋಗಿ ಫೋನ್ ತೊಗೊಂಡೋಗು. ಆರಾಮ್ 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 ಆರಾಮ್. ಲೆಟ್ಸ್ ಗೋ ಗೈಸ್. ನೋಡಿ ಅಲ್ಲಾಡ್ತಿರೋದು ನೋಡಿ ಗಾಡಿ ಓಡ್ಸೋಕ್ಕೆ. ನೋಡ್ರಿ 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 ನೋಡ್ರಿ. ಓ ಫೈನಲಿ ಹೋಯ್ತವ್ರೆ. ಅಪ್ಪ 100 ಬರ್ತಾ ಇದೆಯಲ್ಲ ಹೋಗಿ. ಓಕೆನಾ, ಇವಾಗ ಓಡಿಸ್ಬೋದಾ? ಹಾಂ ಇನ್ನೇನು? ಹಾಂ ಖುಷಿನಾ? ಖುಷಿ ಆಯ್ತಾ? ಹಂಗೆ ತಮ್ಲೇನು ಒಂದು ಫೋಟೋ ಕೂಡ ಖುಷಿ ಆಯ್ತಾ? ಅಷ್ಟೇ, ಇನ್ಮೇಲೆ ನನ್ನ ಗಾಡಿನೇ ಯೂಸಾ? ಇಲ್ಲ, ಏನಕ್ಕೆ ಡಿಯೋ ಐತಲ್ಲ ನಿಮ್ಮ ಮನೇಲಿ. ಏನು ಇವಾಗ ಪರ್ಫೆಕ್ಟಾಗಿ ಓಡಿಸ್ತಾ? ಅವಾಗಿನ್ನ ಇಲ್ಲ, ಇವಾಗ ಪರ್ಫೆಕ್ಟಾಗಿ ಓಡಿಸ್ತಾ? ಓಕೆ ಲೆಟ್ಸ್ ಗೋ. ಬಾ ಹೋಗಿ ಫ್ಯೂಲ್ ಹಾಕ್ಸ್ಕೊಂಬೋಗು. ಹೋಗಿ ಹೋಗಕ್ಕೆ ಬರಲ್ಲ, ಫ್ಯೂಲ್ ಹಾಕ್ಸಕ್ಕೆ ಬರಲ್ಲ. ಇದು 2ರಲ್ಲಿ 1 ಹೇಳು. ಹಾಂ ನಡಿ ಹೋಗೋಣ, ಫ್ಯೂಲ್ ಹಾಕ್ಸ್ಕೊಂಬರೋಣ. ಗೈಸ್ ಗ್ಯಾಪಲ್ಲಿ ಫ್ಯೂಲ್ ಹಾಕ್ಸ್ಕೊಂತ, ಬೈಕ್ ಅಂತ ಇರುತ್ತೆ, ಗ್ಯಾಪಲ್ಲಿ ನನ್ನ ಮಗ ಫ್ಯೂಲ್ ಹಾಕ್ಸ್ಕೊಂತವನು. ಏನು ಮತ್ತೆ ಇವಾಗ ಹೋಗಿ ವಾಪಸ್ ಬರಲ್ಲ. ಥಿಂಕ್ ಫಾಸ್ಟ್. ವಾಟ್ ಹೋಗಿ ಒಂದು 300 ರೂಪಾಯಿ ಪೆಟ್ರೋಲ್ ಹಾಕ್ಸಲ್ಲ. 50 ರೂಪಾಯಿ ಪೆಟ್ರೋಲ್. ಹಾಂ, ನನ್ನ ಗಾಡಿಗೆ ಇದುವರೆಗೂ 50 ರೂಪಾಯಿಗೆ ಹಾಕ್ಸೇ ಇಲ್ಲ ನಾನು. ಓಕೆ ಗೈಸ್, ಫೈನಲಿ ನಾನು ನಿನ್ನೆ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಏನಕ್ಕಂದರೆ ನಿನ್ನೆ ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿದೆ, ನನ್ನ ಮೋಡ್ ಆಫ್ ಆಗಿಬಿಟ್ಟಿತ್ತು. ನಾನು ಹೇಳಿದ್ನಲ್ಲ ನಿಮಗೆ, ಮನೇಲಿ ಒಂದು ಸ್ವಲ್ಪ ಟ್ರಿಗರ್ ಮಾಡೋದ್ರಿಂದ ಆಚೆ ಕಡೆ ಒಂದು ಸ್ವಲ್ಪ ಸೀನ್ ಆಯಿತು ಅಂತ. ಸೊ ಅದರಿಂದ ಸ್ವಲ್ಪ ಟ್ರಿಗರ್ ಆಗೋಯಿತು. ಎನಿವೆ ಲೈಫ್ ಗೈಸ್, ಲೈಫ್. ಫೈನಲಿ ನಾನು ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿನ್ ದ ನೆಕ್ಸ್ಟ್ ಲೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೈಮ್ 8:30, ಇನ್ನೂ ನಿದ್ದೆ ಹೊಡೆದಿದ್ದಾಗ. ನಿದ್ದೆ ಹೇಳಿದೆ ಗಾಯ್ಸ್, ಏನು ಮಾಡೋದು ಗಾಯ್ಸ್. ನಿಮ್ಗೆ ಇನ್ನೊಂದು ಏನು ಹೇಳೋದು ಅಂದರೆ, ನಿಮ್ಗೆ ಸ್ಟಾರ್ಟಿಂಗ್ ನನ್ನ ಬ್ಲಾಗ್ ವೆಲ್ಕಮ್ ಮಾಡಿದಾಗೆ ನಿಮ್ಗೆ ಹೇಳಿದ್ದೆ, ಇವಾಗೂ ಹೇಳ್ತಾ ಇದ್ದೀನಿ. ಯಾರಾದರೂ ಇರಲಿ, ನೀವು ಏನು ಕೊಟ್ಟನ ಹೋಗಕ್ಕೆ ಹೋಗ್ಬೇಡಿ. ಅದೇನಾದರೂ ನಡೀತಾ ಇರಲಿ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರಿ. ನೀವು ಅಡ್ಡ ಹೋಗೋದು, ಸುಮ್ಮನೆ ನೀವು ಅಲ್ಲಿ ಕೆಟ್ಟೋಗ್ತೀರ. ಅರ್ಥ ಇರುತ್ತೆ ಅಂದ್ಕೊತೀನಿ. ನನಗೆ ಇವಾಗಿದ್ದೀನಿ, ಎದ್ದು ಮಾತಾಡೋಕೆ ಆಗ್ತಿಲ್ಲ.
ಸಿಗುವ ಬಾಯ್.